ಬ್ರಹ್ಮಸೂತ್ರದಲ್ಲಿ ದೇವತಾಧಿಕರಣಂ ಅಂತ ಒಂದು ಪೋರ್ಷನ್ನೇ ಇದೆ. ಅಲ್ಲಿ ಚರ್ಚೆ ಮಾಡಿದ್ದಾರೆ, ದೇವತೆಗಳಿಗೆ ಮೋಕ್ಷ ಇದೆಯಾ ಇಲ್ವಾ. ದೇವತೆಗಳಿಗೆ ಮೋಕ್ಷ ಇದ್ದರೆ ಅವ್ರು ಯಾತಕ್ಕೆ ಸ್ವರ್ಗಾದಿ ಲೋಕಕ್ಕೆ ಹೋಗಿಯೂ ಅವ್ರಿಗೆ ಆನಂದ ಇಲ್ಲ? ಯಾಕೆ ಅವ್ರಿಗಿಲ್ಲವಲ್ಲ? ದೇವತೆಗಳು ಯಾತಕ್ಕಾಗಿದ್ದಾರೆ? ಅಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾಡಿರುವಂತಹ ಪುಣ್ಯದ ಕರ್ಮದಿಂದ, ವೈದಿಕ ಕರ್ಮದಿಂದ ಅಲ್ಲಿ ಸ್ವರ್ಗಾದಿ ಕಾಮಗಳನ್ನು ಅನುಭವಿಸಕ್ಕೆ ಹೋಗಿದ್ದಾರೆ. ಮತ್ತು ಅದು ಮುಗಿಸ್ಕೊಂಡು ಇಲ್ಲಿ ಬರಬೇಕು. ಮತ್ತು ಅಲ್ಲೇ ಮುಗಿಸ್ಕೊಂಡ್ರೆ ಅವ್ರಿಗೆ ಪಾಠ ಮಾಡೋದು ಯಾರು? ಪಾಠ ಮಾಡೋಕ್ಕೆ ಯಾವ ಶರೀರವನ್ನು ತಗೊಂಡಿದ್ದಾರೆ ಅವರು? ಇದೆಲ್ಲ ಚರ್ಚೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ದೇವತೆಗಳಿಗೂ ಮೋಕ್ಷ ಇಲ್ಲ ಉನ್ನತ ಲೋಕದಲ್ಲಿ, ಇಲ್ಲಿ ಬಂದೇ ಕಲಿಬೇಕು. ಅಂತಹ ದೇವತೆಗಳು ಯಾರು ಉಪಾಸನೆಯನ್ನು ಮಾಡಿ ಬ್ರಹ್ಮಲೋಕಕ್ಕೆ ಹೋದರೆ ಅಲ್ಲಿ ಚತುರ್ಮುಖ ಬ್ರಹ್ಮನು ಪಾಠ ಮಾಡ್ತಾನೆ. ಅಲ್ಲೂ ಇದೇ ಪಾಠವೇ. ಸ್ವಾಮಿಗಳು ಮೊನ್ನೆ ಹೇಳಿದ್ರಲ್ಲ, ವೈಕುಂಠಕ್ಕೆ ಹೋದ್ರೂ ಅಲ್ಲೇ ಅಹಂ ಬ್ರಹ್ಮಾಸ್ಮಿ ಪಾಠ ಆಗಲೇಬೇಕು. ಅದು ಕತೆ ಅನ್ಬಿಡಿ, ಅದು ಸತ್ಯ. ಕಾಶೀಲಿ ಸುಮಾರು ಜನ ವೈದಿಕ ಧರ್ಮಿಷ್ಠರು ಕಾಶಿಯಲ್ಲಿ ಸತ್ರು. ಆತ ವೈದಿಕ ಕರ್ಮವನ್ನು ಮಾಡಿ, ವೈದಿಕ ಉಪಾಸನೆಯನ್ನು ಮಾಡಿ ಶರೀರವನ್ನು ಬಿಟ್ಟರೆ ಆ ಕಾಶಿಯ ಕ್ಷೇತ್ರದಲ್ಲಿರುವಂತಹ ಕಾಲಭೈರವನು ಈಶ್ವರನ ಅಂಶವನ್ನು, ಅಂದರೆ ಗುರುವಿನ ಅಂಶ ದಕ್ಷಿಣಾಮೂರ್ತಿಯಾಗಿ ಆ ಜೀವಕ್ಕೆ ಬ್ರಹ್ಮೋಪದೇಶವಾಗುತ್ತೆ. ಇಂಥ ಬ್ರಹ್ಮೋಪದೇಶ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಉಪದೇಶ ಆಗುತ್ತೆ ಇಲ್ಲಿ ಕಾಶಿಲಿ ಮರಣವಾದರೆ. ಆಮೇಲೆ ಮೋಕ್ಷ. ಕಾಶಿಲಿ ಬಿತ್ತರೆ ಮೋಕ್ಷ ಅಂತಲ್ಲ, ಅದು ಇದೆ, ಪಾಠದಲ್ಲಿದೆ, ಪುರಾಣ ಗ್ರಂಥಗಳಿದೆ. ಕಾಶಿಲಿ ಶರೀರ ಬಿಟ್ಟರೆ ಮೋಕ್ಷ. ಅರುಣಾಚಲೇಶ್ವರದಲ್ಲಿ ಸ್ಮರಣಾತ್ ಅರುಣಾಚಲೇಶ್ವರ, ಅರುಣಾಚಲ ಅಂತ ಒಂದು ಸತಿ ಜ್ಞಾಪಿಸ್ಕೊಳ್ಬೇಕಂತಷ್ಟೆ. ತಿರುವಾರೂರ್ ತ್ಯಾಗರಾಜರಿರುವಂತಹ ಜಾಗ, ಅಲ್ಲಿ ಹುಟ್ಟಿದ್ರೆ ಮೋಕ್ಷ. ಚಿದಂಬರಮಲ್ಲಿ ವಾಸ ಮಾಡಿದ್ರೆ ಮೋಕ್ಷ. ಹೀಗೆಲ್ಲ ಇದೆ. 4 ಶಿವನ ಕ್ಷೇತ್ರ ಹೇಳಿದ್ದಾರೆ. ಕಾಶೀಲಿ ಶರೀರ ಬಿಟ್ಟರೆ ಅವನು ಧರ್ಮಿಷ್ಠನಾಗಿದ್ದರೆ, ಆ ಕ್ಲಾಸ್ ಮರೆತುಬಿಡ್ತೀವಿ ನಾವು. ಅವನು ಧರ್ಮಿಷ್ಠನಾಗಿದ್ದರೆ, ಹಲವಾರು ವರ್ಷಗಳ ಕಾಲ ವೈದಿಕ ಉಪಾಸನೆಯನ್ನು ಮಾಡಿದರೆ, ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡಿದರೆ, ಆಗ ಕಾಲಭೈರವನು ಸದಾಶಿವ ದಕ್ಷಿಣಾಮೂರ್ತಿ ಅವತಾರ ಅದನ್ನು ಆ ಸ್ಥಾನವನ್ನು ತಗೊಂಡು ತತ್ವಮಸಿ ಉಪದೇಶ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಟ್ರಾನ್ಸಿಷನ್ ಇದೆ. ರಾಮತಾರಕವನ್ನು ಜಪ ಮಾಡಬೇಕು ಅಂತಿದೆ. ಅದಾದಮೇಲೆ ತತ್ವಮಸಿ ಉಪದೇಶ. ಆವಾಗ ಅಹಂ ಸದಾ ಮುಕ್ತೋಸ್ಮಿ ಅಂತ ಆ ಜೀವ ಹೇಳಿದ್ರು. ಇದೆಲ್ಲ ಕ್ರಮ. ಅಂದರೆ ಯಾಕೆ ಹೇಳ್ತಿದ್ದೀನಿ, ಇಲ್ಲಿ ನಮಗೆ ಸರಳವಾಗಿ ಸಿಗ್ತಾಯಿದೆ ಬ್ರಹ್ಮವಿದ್ಯೆ ಅಲ್ವಾ. ಇಲ್ಲಿ ಕಲಿಬೇಕು, ಶ್ರದ್ಧೆಯಿಂದ ಕಲಿಬೇಕು. ಮುಂದೆ ನೋಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ಬೋದು. ಮುಂದೆ ನಮಗೆ ಈ ಜನ್ಮ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇದೆ ಅಲ್ವಾ. ಆದ್ದರಿಂದ ಎಲ್ಲಿ ಜೀವಾತ್ಮ, ಅದನ್ನು ಹೇಳಕ್ಕೆ ಬಂದೆ, ಎಲ್ಲಿ ಜೀವಾತ್ಮ ಇದ್ದಾನೋ ಅಲ್ಲಿಯೇ ಪರಮಾತ್ಮ ಇದ್ದಾನೆ. ಹೊರಗಡೆ ಹುಡುಕ್ಬೇಡಿ, ಪರಾಕ್ ನೋಡಬೇಡಿ. ಪ್ರತಿಯೊಂದು ಕ್ಷೇತ್ರಕ್ಕಲ್ಲೂ ನೀವು ಹೋದಾಗ ನಾನೇ ಅಲ್ಲಿ ಬೆಳಗ್ತಾ ಇದ್ದೀನಿ ಅಂತ ತಿಳಿಬೇಕು. ಪ್ರತಿಯೊಂದು ಜ್ಯೋತಿರ್ಲಿಂಗವೋ ಅಥವಾ ಶಕ್ತಿಪೀಠಕ್ಕೋ ನನ್ನ ನಿಜಸ್ವರೂಪವೇ ಅಲ್ಲಿ ಬೆಳಗ್ತಾ ಇದೆ ಲಕ್ಷ್ಯಾರ್ಥವಾಗಿ. ಎಲ್ಲ ಮಹಾತ್ಮರಿದ್ದಿದ್ದು ಹಾಗೆ ಅಲ್ವಾ. ರಮಣ ಮಹರ್ಷಿಗಳಿದ್ದರು, ಭಗವಾನ್ ನಿತ್ಯಾನಂದರಿದ್ದರು, ತ್ರೈಲಿಂಗ ಸ್ವಾಮಿಗಳಿದ್ದರು, ಶ್ರೀಧರ ಸ್ವಾಮಿಗಳಿದ್ದರು. ಅವರು ಭಗವಾನ್ ಸ್ವಾಮಿ, ಭಗವಾನ್ ಹೌದು, ಅವ್ರಿಗೆ ವಿಶೇಷ ಉಪಾಧಿ ಇದೆ. ನಾವು ಅದಕ್ಕೆ ಸಮನ ಹೋಲಿಸ್ತಾ ಇಲ್ಲ. ಆದರೆ ಅವ್ರಿಗಿರುವಂತಹ ತತ್ವ, ನಾವು ಆ ತತ್ವವನ್ನು ಗಳಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರು ಯಾವ ತತ್ವವನ್ನು ಗಳಿಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಅದು ಮನುಷ್ಯನಿಗೂ ಸಾಧ್ಯ. ಆದರೆ ಅವ್ರಿಗಿರುವಂಥ ಪವರ್ಸ್, ಅಷ್ಟಸಿದ್ಧಿಗಳು ಅದು ನಮಗೆ ಬರಲ್ಲ. ಅದು ಪ್ರಾರಬ್ಧವಶ, ಅದು ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಉಪೋದ್ಘಾತದಲ್ಲಿ ನಾನು ಹೇಳಿದ್ದು, ಗೀತಾ ಉಪೋದ್ಘಾತ ಹೇಳಿದ್ನಲ್ಲ, ಸ್ವಪ್ರಯೋಜನ ಅಭಾವೇಪಿ ಸನ್. ಮೂಲತಃ ಯಾರು? ಕೃಷ್ಣ. ಸ ಭಗವಾನ್ ಜ್ಞಾನೈಶ್ವರ್ಯ ಬಲ ವೀರ್ಯ ತೇಜೋಭಿಹಿ ಸದಾ ಸಂಪನ್ನ ತ್ರಿಗುಣಾತ್ಮಿಕಾಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿಂ ವಶೀಕೃತ್ಯ. ಇವಾಗ ಸಿದ್ಧಿಗಳೆಲ್ಲ ಬರುತ್ತೆ. ಮೂಲತಃ ಅವನ್ಯಾರು? ಅಜಃ ಅವ್ಯಯ ಭೂತಾನಾಂ ಈಶ್ವರ ನಿತ್ಯಶುದ್ಧ ಮುಗ್ಧ ಮುಕ್ತ ಸ್ವಭಾವೋಪಿ ಸನ್ ಸ್ವಮಾಯಯ ಇವ ದೇಹ ಇವ ಜಾತ ಇವ. ಹುಟ್ಟಿ ಎಲ್ಲ ಇವ ಅಂತ ಹಾಕಿದ್ದಾರೆ, ಆಸ್ ದೋ ಅಂತ. ಸ್ವಪ್ರಯೋಜನ ಅಭಾವೇಪಿ ಸನ್ ಭೂತಾನು ಜಿಗೃಕ್ಷಯ ವೈದಿಕಂ ಧರ್ಮದ್ವಯಂ ಅರ್ಜುನಾಯ ಶೋಕಮೋಹ ಮಹೋದದೋ ನಿಮಗ್ನಾಯ ಉಪದಿದೇಶ. ಯೋಚನೆ ಮಾಡಿ. ಇಲ್ಲಾಂದರೆ ಕೃಷ್ಣ ಹೇಳ್ಬೋದಾಗಿತ್ತಲ್ಲ ಅರ್ಜುನನಿಗೆ, ಎಲ್ಲ ಸಿದ್ಧಿಗಳು ನನಗಿದೆ, ಒಂದು 5 ನಿಮಿಷ ಸಾಕು ಇದನ್ನು ಸಂಹಾರ ಮಾಡೋಕ್ಕೆ. ಅರ್ಜುನನಿಗೇನು ಕಷ್ಟವಾ? ಅದು ರಣರಂಗದಲ್ಲಿ ಉಪದೇಶ.
ಇಲ್ಲಿ AC ಹಾಲಲ್ಲಿ ಉಪದೇಶ ಮಾಡಿದ್ರೆ ನಮ್ಗೆ ಹೋಗ್ತಿಲ್ಲ ಮನಸ್ಸಿಗೆ. ರಣರಂಗದಲ್ಲಿ ಅವಾಗ ಮನಸ್ಸು ವಿಕೋಪಗೊಳ್ಳುತ್ತೆ, ಭಯ ಇರುತ್ತೆ, ನನ್ನ ಗುರುನ ಸಾಯಿಸ್ಬೇಕಲ್ಲ ಅಂತಿರುತ್ತೆ. ಗುರುನು ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷ್ಯಮಪೀಹ ಲೋಕೆ, ಎಲ್ಲ ಬಿಟ್ಟು ಹೋಗ್ತೀನಿ ಅಂದ, ಸನ್ಯಾಸ ತಗೊಳ್ತೀನಿ ಅಂದ. ಅಲ್ಲಿ ಅವನಿಗೆ ನಷ್ಟೋಮೋಹ ಸ್ಮೃತಿರ್ಲಬ್ಧ ಆಯಿತು 18ನೇ ಅಧ್ಯಾಯದಲ್ಲಿ. ಇಲ್ಲಿ ಎಲ್ಲವೂ ಲಭ್ಯವಿದೆ ನಮಗೆ. 3 ಹೊತ್ತು ಊಟ ಮಾಡ್ತಿದ್ದೀವಿ ಚೆನ್ನಾಗಿ, ಇಂದ್ರಿಯಗಳೆಲ್ಲ ಕಟ್ನಿಟ್ಟಾಗಿದೆ, ಆಯಿತಾ. 8 ಗಂಟೆ ಕಾಲ ನಿದ್ದೆ ಮಾಡ್ತೀವಿ, ಗುರು ಅವೈಲಬಲ್ ಆಗಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಂದರೆ ಸುತ್ತರಾಮ್ ನಾವು ಹೇಳಲ್ಲ, ಅಹಂ ದಾಸೋಸ್ಮಿ ಅಂತಲೇ ಹೇಳೋದು ನಾವು. ಹೇಳ್ತೀರಾ ಇಲ್ವಾ? ಇನ್ಮೇಲೆ ಇವಾಗ ಸಾಕು, ನಾಳೆ ಕೇಳ್ತೀನಿ ಮತ್ತೆ. ಹೀಗೆ ಅಹಂ ಪೂರ್ಣ ಆನಂದ ಅಸ್ಮಿ ಅನ್ನುವಂತಹ 40ನೇ ಶ್ಲೋಕದಲ್ಲಿ ಜೀವಾತ್ಮನ ಪರಮಾತ್ಮನ ವಾಸಸ್ಥಾನ ಒಂದೇ ಕಡೆ ಅಂತ ಹೇಳಿದ್ದಾಯಿತು. 41ನೇ ಶ್ಲೋಕ. ಚಿದ್ಬಿಂಬ ಸಾಕ್ಷ್ಯಾತ್ಮಧೀಯಾಂ ಪ್ರಸಂಗತಃ, ಸಾಕ್ಷ್ಯಾತ್ಮಧೀಯಾಂ ಪ್ರಸಂಗತಃ ಏಕತ್ರ ವಾಸಾದನಲಾಕ್ತಲೋಹವತ್ ಅನ್ಯೋನ್ಯಮಧ್ಯಾಸವಶಾತ್ ಪ್ರತೀಯತೆ, ಸವಶಾತ್ ಪ್ರತಿ ಜಡಾ ಜಡತ್ವಂ ಚ ಚಿದಾತ್ಮಚೇತಸೋಃ. ಇಲ್ಲಿಂದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದಿದೆ ಏನು ಅಂದರೆ, ಸಂಸಾರಕ್ಕೆ ಕಾರಣ ಅಧ್ಯಾಸ ಅಂತ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಗೆ ಇಲ್ಲೇ ಉಪಯೋಗಿಸುವಂತಿರುವಂತಹ ಪದ ಪ್ರಸಂಗತಃ. ಮೊದಲನೇ ಸಾಲು ಕೊನೆಯ ಪದ ಪ್ರಸಂಗತಃ. ಪ್ರಸಂಗತಃ ಅಂದರೆ ಅನ್ಯೋನ್ಯ ಅಧ್ಯಾಸ, ಮಿಶ್ರಣ. ಅನ್ಯೋನ್ಯ ಅಧ್ಯಾಸ ಅಂದ್ರೇನು? ಆತ್ಮ ಹಾಗೂ ಅನಾತ್ಮ ಎರಡು ಸಮ್ಮಿಶ್ರಣಗೊಂಡ್ಬಿಟ್ಟಿದೆ, ಸಮ್ಮಿಶ್ರ ಸರ್ಕಾರದ ಥರ ಎರಡು ಸೇರಿಬಿಟ್ಟಿದೆ. ಆತ್ಮ ಸತ್ರೂಪ, ಆತ್ಮ ಚಿತ್ರೂಪ. ಅದನ್ನೇನು ಮಾಡಿದ್ದೀವಿ ಅನ್ಯೋನ್ಯ ಅಧ್ಯಾಸದಲ್ಲಿ? ಶರೀರ ಸತ್ರೂಪ, ಶರೀರ ಚಿತ್ರೂಪ ಅಂತ ಮಾಡಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ನಾವೇನು ಮಾಡ್ಕೊಳ್ಬೇಕು, ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು. ಈ ಸತ್ರೂಪವಾಗಿ ಮಾಡಿದ್ದಾಗೆ ಹುಟ್ಟುಹಬ್ಬ, ಹ್ಯಾಪಿ ಬರ್ತ್ಡೇ. ಮೃತ್ಯುಂಜಯ ಮಂತ್ರವನ್ನು ಹೋಮವನ್ನು ಮಾಡ್ತೀವಿ, ಆಯುಷ್ಯ ಹೋಮವನ್ನೆಲ್ಲ ಮಾಡ್ತೀವಿ, ಒಳ್ಳೆಯದು. ಧರ್ಮಶಾಸ್ತ್ರವೇ ಹೇಳಿದ್ದೆ ಮಾಡ್ಕೊಳ್ಬೇಕು ಅಂತ, ಅದನ್ನು ಅಲ್ಲಗಳಿಲ್ಲ. ಸ್ವಲ್ಪ ವೇದಾಂತಿ ಯೋಚನೆ ಮಾಡಬೇಕು. ವೇದಾಂತಿ ಅಂದರೆ ಯಾರು ಶಾಸ್ತ್ರವನ್ನು, ಈ ಪ್ರಸ್ಥಾನತ್ರಯವನ್ನೆಲ್ಲ ಅಧ್ಯಯನ ಮಾಡಿದಾಗ ಆವಾಗ ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಇವಾಗ ಮಠದಲ್ಲೆಲ್ಲ ಆಗತ್ತೆ, ಅವರು ಶಿಷ್ಯರು ಮಾಡ್ತಾರೆ, ಗುರುಗೆ ಯಾರು ಬೇಡ, ಅದು ಅವ್ರ ಗುರುಗಳಿಗೆ ಬೇಡ, ಯಾಕಂದರೆ ಅವ್ರಿಗೆ ಆ ಜ್ಞಾನ ಇದೆ. ಶಿಷ್ಯರಿಗೆ ಸಂತೋಷಕ್ಕೆ ಮಾಡ್ತಾರೆ. ಆದರೆ ನೀವು ಯಾರು ಮಠದಲ್ಲಿ ಇಲ್ವಲ್ಲ, ನೀವು ಬಚಾವಲ್ವ ಇವಾಗ. ಅದಕ್ಕೆ ಹೇಳಕ್ಕೆ ಬಂದೆ. ನೀವೇನು ಮಾಡಬೇಕು, ವೇದಾಂತವನ್ನು ಅಧ್ಯಯನ ಮಾಡ್ತಿರೋರು ಯಾರಿಗೆ ಹುಟ್ಟುತ್ತಿದ್ದಾನೆ? ಶರೀರ ಹುಟ್ಟುತ್ತಿದೆ. ನೀವು ಎಷ್ಟೇ ಮೃತ್ಯುಂಜಯ ಹೋಮ ಮಾಡಿದ್ರೂ ಶರೀರ ವೃದ್ಧಿ ಆಗ್ತಾ ಇರುತ್ತೆ ತಾನೆ, ಒಂದೇ ಥರ ಇರುತ್ತಾ? ಯಯಾತಿ ಕಥೆಯಲ್ಲಿ ನೋಡಿದ್ವಿ, 2-3 ಜನರನ್ನು ಯೌವನವನ್ನು ತಗೊಂಡು ಅವನಿಗೆ ಆಗಲಿಲ್ಲ. ಎಷ್ಟೇ ಮಹಾಸಿದ್ಧರನ್ನ ತಗೊಳ್ಳಿ, 2 ವರ್ಷ 3 ವರ್ಷ ಇದ್ದವರು ಒಂದು ದಿವಸ ಶರೀರ ಬಿಡಲೇಬೇಕು. ಈ ಆತ್ಮ ಸತ್ ಅಂತ ಮಾಡಿದ್ರಿಂದ ನಾನು ಯಾವಾಗಲೂ ಇರ್ತೀನಿ ಅನ್ನುವಂತಹ ತಪ್ಪು ತಿಳುವಳಿಕೆ. ಆತ್ಮ ಸತ್, ಅದರ ದೇಹ ಅಲ್ವಲ್ಲ. ಯೋಚನೆ ಮಾಡಿ, ದೇಹ ಜಡ, ಅದು ಹೋಗುತ್ತೆ ಒಂದು ದಿವಸ. 6 ವಿಕಲ್ಪಗಳಿದೆ ಅದಕ್ಕೆ. ತಾಯಿಯ ಗರ್ಭದಲ್ಲಿದ್ದಾಗ ಇವತ್ತಿಲ್ವಲ್ಲ ಈ ಶರೀರ, ಸ್ವಲ್ಪ ದಿವಸ ಇರುತ್ತೆ ಅಂತೇನು ಗ್ಯಾರಂಟಿ? ಇದೇ ಅನ್ಯೋನ್ಯ ಅಧ್ಯಾಸ ಅನ್ನೋದು. ತ್ರಿಕಾಲ ಅಬಾಧಿತವಾಗಿರುವಂತಹ ಆತ್ಮನನ್ನು, ಆ ಆತ್ಮ ಅನ್ನುವಂತಹ ಪದವನ್ನು ತೆಗೆದು ಅನಾತ್ಮ ಅಂತ ಅಲ್ಲ ಸೇರಿ ನಾನು ತ್ರಿಕಾಲ ಬಾಧಿತವಾಗಿದ್ದೀನಿ. ಆ ದೇಹಕ್ಕೆ ಅಸ್ತಿತ್ವವಿದೆ, ಚಿತ್ತಿದೆ, ಇಲ್ವಲ್ಲ? ದೇಹಕ್ಕೆ ಮನಸ್ಸಿಗಿದೆ, ದೇಹಕ್ಕಿಲ್ವಲ್ಲ? ಆ ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಏನು ಮನೆ ಇಷ್ಟಿತ್ತು, ಆಸ್ತಿ ಇತ್ತು, ಮಗನಿಗೋ ಮಗಳಿಗೋ ಮಾಡಿದೆ. ಹಾಗೆ ಏನು ಮಾಡಿದ್ವಿ, ದೇಹಕ್ಕಿರುವಂತಹ ಗುಣವನ್ನೆಲ್ಲ ಅಥವಾ ಆತ್ಮಕ್ಕಿರುವಂತಹ ಗುಣವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ವಿ. ಇದು ಆತ್ಮದಿಂದ ಅನಾತ್ಮಕ್ಕೆ, ಅನಾತ್ಮದಿಂದ ಆತ್ಮಕ್ಕೂ ಮಾಡಿದ್ವಿ. ಇದಕ್ಕೆ ಅನ್ಯೋನ್ಯ ಎರಡೂ ಆಗಿದೆ, ಅನ್ಯೋನ್ಯ ಅಧ್ಯಾಸ. ದೇಹ ಹುಟ್ಟಿತು, ಆತ್ಮನೂ ಹುಟ್ಟಿತು ಅಂತ ತಿಳಿದಿದ್ದೀವಿ ನಾವು. ಇವತ್ತೊಂದು ಮಗು ಹುಟ್ಟಿತು, ಹಬ್ಬ. ಅಂದ್ರೇನು,
ಮಗು ಹುಟ್ಟಿತು ಅಂತ ಹೇಳ್ತೀವಿ ಹೊರತು ದೇಹ ಹುಟ್ಟಿತು ಅಂತ ನಾವು ಹೇಳಲ್ಲ. ಹುಟ್ಟಿದೆ ಆತ್ಮ ಹುಟ್ಟತ್ತೆ ಯಾವತ್ತಾದರೂ. ಇಲ್ಲೇ ಓದಿದ್ವಲ್ಲ ಎಷ್ಟನೇ ಶ್ಲೋಕದಲ್ಲಿ, ಅಜಃ ಅವ್ಯಯ ಅಂತ 35ನೇ ಶ್ಲೋಕ. ಕದಾಚಿದಾತ್ಮ ನ ಮೃತೋ ನ ಜಾಯತೆ ನ ಕ್ಷೀಯತೆ ನಾಪಿ ವರ್ಧತೆ ನವಃ. ಅಲ್ಲಿ ನೋಡಿದ್ವಲ್ಲ, ಕದಾಚಿತ್ ಯಾವತ್ತೂ, ಕದಾಚಿತ್ ಅಂದರೆ ಒಂದು ಸತಿಗೂ ನಾ ಹುಟ್ಟಲೇ ಇಲ್ಲ. ವ್ಯವಹಾರದಲ್ಲಿ ನಾ ಹುಟ್ಟಿದ್ದೀನಿ ಅಂತ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಐ ಆಮ್ ಅನ್ಬಾರ್ನ್. ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ, ಅದರಲ್ಲಿ ನಿಮ್ಮ ಲಿಂಗ ಏನು ಕೇಳ್ತಾರೋ ಅದೆಲ್ಲ ಬರೀರಿ, ಮೇಲ್ ಫೀಮೇಲ್, ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹಾಕಿ. ಅದು ನಿಮ್ಮ ಮನಸ್ಸಿನಲ್ಲಿರಬೇಕು, ಆಳವಾದ ಮನಸ್ಸಿನಲ್ಲಿರಬೇಕು. ನಾ ಪೂರ್ಣ ಆನಂದ, ಹುಟ್ಟಲಿಲ್ಲ, ಸಾಯೋದು ಇಲ್ಲ. ಅನ್ಯೋನ್ಯ ಅಧ್ಯಾಸ ಎಲ್ಲ ಆಗಿದೆ. ಆತ್ಮನಿಂದ ಅನಾತ್ಮ ಆಯಿತು, ಈಗ ಅನಾತ್ಮನಿಂದ ಆತ್ಮ. ದೇಹ ಹುಟ್ಟಿದ್ದಕ್ಕೆ ಆತ್ಮ ಹುಟ್ಟಿತು ಅಂತಾಯಿತು, ದೇಹ ಬಿಡೋದಕ್ಕೆ ಆತ್ಮ ಬಿತ್ತು ಅಂತಾಯಿತು. ನಾ ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ ಸ್ವಾಮಿ. ಋಗ್ವೇದದಲ್ಲಿ ಮಹಾವಾಕ್ಯ ಇದೆ, ಪ್ರಜ್ಞಾನಂ ಬ್ರಹ್ಮ ಅಂತ. ಆ ಪ್ರಜ್ಞೆ ಬೀಳತ್ತಾ? ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ, ನಾನು ಗೊತ್ತಿಲ್ಲ, ಹೀಗೆ ಹಾಗೆ ಬಿದ್ದುಬಿಟ್ಟೆ ಅಲ್ವಾ? ತಪ್ಪು, ಆ ಸ್ಟೇಟ್ಮೆಂಟೇ ರಾಂಗ್. ಅದು ಮನಸ್ಸು ಪ್ರಜ್ಞೆ ತಪ್ಪಿತು. ಆ ಮನಸ್ಸು ಜೊತೆಗೆ ತಾದಾತ್ಮ್ಯ ಹೊಂದಿರುವಂತಹ ದೇಹ ಪ್ರಜ್ಞೆ ತಪ್ಪಿರಬಹುದು, ಆತ್ಮ ಪ್ರಜ್ಞೆ ತಪ್ಪಿಲ್ಲ. ಪ್ರಜ್ಞೆ ತಪ್ಪಿದ್ದರೆ ಮತ್ತವನು ಬರಲ್ಲ, ಅದಕ್ಕೆ ಸಾವು ಅಂತ ಹೆಸರು. ಆ ನೀರನ್ನು ಪ್ರೋಕ್ಷಣೆ ಮಾಡ್ತಾರಲ್ಲ, ಯಾತಕ್ಕೆ ಮಾಡೋದು? ದೇಹಕ್ಕೆ ಮಾಡ್ತಾರೆ, ಆತ್ಮಕ್ಕೆ ಮಾಡ್ತಾರೆ. ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಅಲ್ಲಿ? ನೀವು ಇದೆಲ್ಲ ಹೇಳೋದು ನೋಡಿದ್ರೆ, ಅಲ್ಲಿ ಬಿದ್ದುಬಿಟ್ಟಿದ್ದಾನೆ, ಆತ್ಮಕ್ಕಾಯ್ದು ದೇಹಕ್ಕೆ ಅವ್ರು ಖಂಡಿತ ಅಷ್ಟೊತ್ತು ಹೊಟ್ಟುಬಿಟ್ಟಿರ್ತಾರೆ ಅಲ್ವಾ? ತಿಳಿಬೇಕು, ಎಲ್ಲಿ ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋಂಥ ವಿವೇಚನೆ ಇರಬೇಕು. ನಾವು ಹೇಗೆಲ್ಲ ಮಾಡ್ತೀವಿ, ಅಲ್ಲಿ ಹೋಗ್ಬಿಟ್ಟೆ ಇದು ಸುಮ್ಮನೆ. ಈಗೆಲ್ಲ ಫೋಟೋಸ್ ಬಂದುಬಿಟ್ಟಿದೆ, ಯಾರು ಬಿದ್ದರೂ ಸರಿ ಬಿಡದೆ ಎಲ್ಲ ಹತ್ತಿರದಿಂದ ಫೋಟೋ ತೆಗಿತಾರೆ ಅಲ್ವಾ? ಹಾಗೆ ಅನ್ಯೋನ್ಯ ಅಧ್ಯಾಸ, ಶರೀರದ ಒಳಗಡೆ ಆ ಆತ್ಮ ಚೈತನ್ಯ ಇರೋದರಿಂದ ಏನು ಇನ್ನೊಂದು ಅಧ್ಯಾಸ ಮಾಡಿದ್ದೀವಿ, ಹಲವಾರು ಶರೀರದಲ್ಲಿಯೂ ಆತ್ಮ ಇದೆ, ನಾನಾತ್ಮವಾದಿ ಸಾಗಿದ್ದೀವಿ. ಸಾಂಖ್ಯ ಹೇಳೋದಿದ್ದೇ, ಸಾಂಖ್ಯ ಹೇಳೋದು ನಾನಾತ್ಮವಾದೀಸ್. ನನ್ನ ಶರೀರದಲ್ಲಿ ಆತ್ಮ, ನಿಮ್ಮ ಶರೀರದಲ್ಲಿ ಆತ್ಮ, ಇಲ್ಲಿರೋರೆಲ್ಲರ ಶರೀರದಲ್ಲೂ ಆತ್ಮ. ಎಷ್ಟಾಯಿತು? 100 ಜನ ಇದ್ದರೆ 100 ಆತ್ಮಗಳು ಅಂತ. ಅದು ತಪ್ಪು ತಿಳುವಳಿಕೆ. ಮಡಕೆಯಲ್ಲಿ ಆಕಾಶ ಇದೆ, ಹಾಗೆಂತ 100 ಆಕಾಶಗಳಿದೆಯಾ? ಅಲ್ವಾ? ಇರೋದು ಒಂದೇ ಆಕಾಶ. ತಪ್ಪು ತಿಳುವಳಿಕೆ, ಭ್ರಮ. ಅದನ್ನು ಇಲ್ಲಿ ಪ್ರಸಂಗತಃ ಅಂತ ಹೇಳಿರೋದು. ಪ್ರಸಂಗತಃ, ಅದಕ್ಕೆ ಅನ್ಯೋನ್ಯ ಅಧ್ಯಾಸ. ಹೇಗೆ? ಚಿತ್ ಬಿಂಬ ಸಾಕ್ಷ್ಯ ಆತ್ಮಧಿಯಾಂ. ಚಿತ್ಬಿಂಬ, ಚಿತ್ಬಿಂಬ ಅಂದರೆ ಪ್ರತಿಬಿಂಬ ಚೈತನ್ಯ, RC ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್. ಸಾಕ್ಷ್ಯ ಅಂದರೆ ಶುದ್ಧ ಚೈತನ್ಯ, OC ಒರಿಜಿನಲ್ ಕಾನ್ಷಿಯಸ್ನೆಸ್. ಮತ್ತು ಧೀಹಿ ಮನಸ್ಸು, ಅಂತಃಕರಣ. ಈ 3 ಸೇರಿದೆ, ಮಿಕ್ಸ್ ಆಗಿಬಿಟ್ಟಿದೆ, ಪ್ರಸಂಗತಃ. ಇದರಲ್ಲಿ ವಿಶೇಷ ಏನಂದರೆ, ಯಾವುದು ಮಿಥ್ಯ, ಯಾವುದು ಸತ್ಯ? RC, ಅಂತಃಕರಣ, OC. ಶುದ್ಧ ಚೈತನ್ಯ, ಪ್ರತಿಬಿಂಬ ಚೈತನ್ಯ, ಅಂತಃಕರಣ 3 ಇದೆ. 3 ಸಮ್ಮಿಶ್ರಣ ಆಗಿದೆ. 2 ಸರ್ಕಾರಕ್ಕೆ ಒದ್ದಾಡ್ತೀವಿ, 3 ಸೇರಿದೆ ಇವಾಗ. ಇದರಲ್ಲಿ ಯಾವುದು ಮಿಥ್ಯ, ಯಾವುದು ಸತ್ಯ? 2 ಮಿಥ್ಯ, 1 ಸತ್ಯ. ನೀವು ಶುದ್ಧ ಚೈತನ್ಯ ಅಂತಲೇ ಹೇಳಿ. ಶುದ್ಧ ಚೈತನ್ಯ ಸತ್ಯ, ಪ್ರತಿಬಿಂಬ ಚೈತನ್ಯ ಹಾಗೂ ಅಂತಃಕರಣ ಮಿಥ್ಯ. ಅದು ತಿಳಿಬೇಕು. ಏಕತ್ರ ವಸಾತ್, ಯಾಕಿದು ಮಿಕ್ಸ್ ಆಗಿದೆ, ಸಮ್ಮಿಶ್ರಣ ಆಗಿದೆ? ತಾದಾತ್ಮ್ಯವತ್. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಅನಲಾಕ್ತ ಲೋಹವತ್. ಲೋಹ ಅಂದರೆ ಕಬ್ಬಿಣ. ಈ ಕಬ್ಬಿಣದ ಉಂಡೆ, ಅಯನ್ ಬಾಲ್, ಅಗ್ನಿಯ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಕುದಿತಾ ಇರುತ್ತೆ ಅಗ್ನಿ, ಪ್ರತಿಜ್ವಲಿಸ್ತಾ ಇರುತ್ತೆ ಅಗ್ನಿ. ಅಗ್ನಿ ಜೊತೆಗೆ ಬಂದಾಗ ಆ ಕಬ್ಬಿಣದ ಉಂಡೆಯನ್ನಿಟ್ಟಾಗ ಏನಾಗುತ್ತೆ? ಕಬ್ಬಿಣವು ಶಾಖವಾಗಿದೆ, ಬಿಸಿ ಬಿಸಿಯಾಗಿದೆ ಅಂತ ಅನಿಸುತ್ತೆ. ಆದರೆ ಕಬ್ಬಿಣ ಇದೆಯಾ? ಕಾಣಿಸ್ತಾ ಇರೋದೇನೋ? ಅದು ಪಕ್ಕದಲ್ಲಿ ಕೆಂಪುವಾಗಿ
ಇರುತ್ತೆ. ಅದು ಒಂದು ಸತಿ ತೆಗೆದು ನೋಡಿ, ಬಿಸಿ ಇರುತ್ತೆ ಇರಲ್ಲ ಅಂತ. ಅದು ಆಗಂತುಕವ ಸ್ವಾಭಾವಿಕವ? ಆಗಂತುಕ. ಲೋಹದಲ್ಲಿ ಅಗ್ನಿ ಅನ್ನೋದು ಆಗಂತುಕ. ಆಗಂತುಕ ಅಂದರೆ ಬಂದಿರುವಂಥದ್ದು. ತಾತ್ಕಾಲಿಕವಾಗಿ ಅಗ್ನಿಸ್ಪರ್ಶದಿಂದ ಅದು ಶಾಖ ಇದೆ, ಸ್ವಲ್ಪ ತಾಚೆ ಇಡಿ, ನಮ್ಮ ಕಾಲು ಥರ ತಂಪುಗಾಗ್ಬಿಟ್ರುತ್ತೆ. ಅದಕ್ಕೆ ಯಾತಕ್ಕೆ ತಂಪು? ಅಗ್ನಿಗೂ ಶನಿ ಭಗವಾನಿಗೂ ಯಾಕೆ ಹೇಳ್ತಾರೆ ಅಂದರೆ, ಶನಿ ಗ್ರಹ ತಂಪು, ವಾಯುತತ್ವ ಅವನು ತುಂಬ ತಂಪು. ಅದಕ್ಕೆ ಸುಮಾರು ಜನ ಪರಿಹಾರ ಮಾಡಿಸ್ಕೊಳ್ಬೇಕಂದ್ರೆ ಈ ನಾರ್ತ್ ಇಂಡಿಯಲ್ಲೆಲ್ಲ ರೆಮಿಡಿ ಹೇಳ್ತಾರೆ, ಪರಿಹಾರ ಹೇಳ್ತಾರೆ. ಈ ಕುದುರೆ ಕೆಳಗಡೆ ಅದು ಅದನ್ನು ಹಾಕೊಳ್ಳಿ, ಅದನ್ನು ಜೋಬಲ್ಲಿ ಇಟ್ಕೊಳ್ಳಿ ಅಂತಾರೆ. ಯಾಕಂದರೆ ಚೆನ್ನಾಗಿ ಸವ್ದಿರುತ್ತೆ ಅದಾಗೆ, ಇದು ಲೋಹ. ಅದು ಶನಿ ತತ್ವ ಗ್ರಹಕ್ಕೆ ಹೇಳ್ತಾರೆ, ಅದು ವೆರಿ ಗುಡ್ ರೆಮಿಡಿ ಅಂತ. ಸಾಡೆ ಸಾತಿರವ್ರಿಗೆ ಶನಿ ಮುಕ್ತಿದೆ. ಹಬ್ಬ, ರಾಮಗೀತೆಗೆ ಪರಿಹಾರ ಸಿಕ್ತು. ನಾವು ಇಷ್ಟೆಲ್ಲ ಮರೆತ್ವಿ ನೋಡಿ, ಅದನ್ನು ಮಾತ್ರ ಜ್ಞಾಪಕ ಇರತ್ತೆ. ಯಾಕಂದ್ರೆ ನಮಗೆ ಏಳರಾಟ ಶನಿ, ಅದು ಪಂಚಮ ಶನಿ, ಸಪ್ತಮ ಶನಿ, ಕಂಟಕ ಶನಿ ಅಲ್ವಾ. ಕುದುರೆ ಯಾಕೆ ಅದೆಲ್ಲ ತಿಳ್ಕೊಳ್ಳಿ, ಚೆನ್ನಾಗಿರ್ತಿದ್ದಲ್ಲ, ತಿಳಿಬೇಕು. ಕುದುರೆ ಯಾಕೆ ನೋಡಿ, ನೀವೇ ಹೇಳ್ತೀರಾ, ದಾರಿ ತಪ್ಪಿಸ್ತೀರಾ ನಮ್ಮನ್ನ. ಕುದುರೆ ಲಲಿತಾ ಸಹಸ್ರನಾಮದಲ್ಲೇನೋ ಅಪರಾಜಿತ ಅಂತ ಅಲ್ವಾ, ಅಮ್ಮನವರ ಪಾಶದಿಂದ ಹುಟ್ಟಿರುವಂಥವಳು. ಅವಳು ಯಾವಾಗಲೂ ಕುದುರೆ ಮೇಲೆ ಕೂತಿರ್ತಾಳೆ. ಅಪರಾಜಿತ ಅಲ್ಲ, ಇದಲ್ಲೂ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ನಾವು 92ನೇ ಶ್ಲೋಕ ನೋಡಿ, ಅದೆಲ್ಲ ಎಲ್ಲೆಲ್ಲೂ ಹೋಗುತ್ತದೆ. ಅಪರಾಜಿತ ಅನ್ನುವಂತಹ ಕುದುರೆ. ಈ ಕುದುರೆ ನಿಮಗೆ ಶ್ರೀ ಸೂಕ್ತದಲ್ಲೂ ಬರುತ್ತೆ, ಒಂದು ಶ್ಲೋಕದಲ್ಲಿ. ವೆಲ್ತನ್ನು ತಂದುಕೊಡು, ಸೌಭಾಗ್ಯವನ್ನು ತಂದುಕೊಡುತ್ತೆ. ಪಂಚಮೇ ಧನಕ್ಷಯ ಅಂತ ಒಂದು ಜ್ಯೋತಿಷ್ಯದಲ್ಲಿ ರೂಲು. ಶನಿ ಇಲ್ಲ, ಚಂದ್ರನಿಂದ 5ನೇ ಮನೆಗೆ ಹೋದರೆ ನಿಮಗೆ ಗೊತ್ತಿಲ್ಲ ಧನಕ್ಷಯ ಆಗುತ್ತೆ. ಪಂಚಮೇ ಧನಕ್ಷಯ ಅಂತ ಪರಾಶರರ ರೂಲ್, ಇದು ಸೂತ್ರ. ಗೋಚಾರದಲ್ಲಿರುವಂತಹ ಶನಿ ನಿಮ್ಮ ಚಂದ್ರನಿಂದ 5ನೇ ಮನೆಯಲ್ಲಿದ್ದರೆ ಅವನು ನಿಮಗೆ ದುಡ್ಡು ಕಮ್ಮಿ ಮಾಡ್ತಾನೆ ಅಂತ. ಆವಾಗ ಪರಿಹಾರ ಹೇಳಿರೋದು ಈ ಕುದುರೆ ಕೆಳಗಡೆ, ಕುದುರೆ ಶ್ರೀ ಲಕ್ಷ್ಮಿ, ಆ ಕೆಳಗಡೆ ಇರುವಂತಹ ಇದು ಕಬ್ಬಿಣದು, ಅವನು ಶನಿ ತತ್ವ, ಅದನ್ನ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ಧನಕ್ಷಯ ಆಗಲ್ಲ. ಪ್ರತಿಯೊಂದು ಪರಿಹಾರಕ್ಕೂ ಯಾವುದೋ ಒಂದು ಹಿಂದೆ ಪುರಾಣದ ಗ್ರಂಥದ ಉಲ್ಲೇಖ ಇರುತ್ತೆ. ನಾವು ಕೇಳಲ್ಲ, ಓ ಹೌದಾ, ಕಷ್ಟ ಎಲ್ಲಿಂದ ತರೋದು ಇವಾಗ, ರೇಸ್ ಕೋರ್ಸ್ಗೆ ಹೋಗ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ಕುದುರೆಗಳೆಲ್ಲ ಸರ್ವೇ ಸಾಧಾರಣವಾಗಿತ್ತು. ಆಗಿನ ಕಾಲದಲ್ಲಿ ಪರಾಶರ ಕಾಲ ಯಾವಾಗ, ಎಷ್ಟೋ ಸಾವಿರಾರು ವರ್ಷದ ಕೆಳಗಡೆ ಆನೆಗಳು ಕುದುರೆಗಳೆಲ್ಲ ಸರ್ವೇ ಸಾಧಾರಣವಾಗಿತ್ತು, ಅರಮನೆಗಳೆಲ್ಲ ಇತ್ತು. ಈಗಿಲ್ಲ. ಸೊ ಈಗ ಅದಕ್ಕೆ ಪ್ರತಿಫಲವಾಗಿ ಎಣ್ಣೆ ಅಂತಾರೆ. ಹಾಗೆ ಇರಲಿ, ಅವಳು ಜ್ಯೋತಿಷ ಪಾಠ ಆಗುತ್ತೆ ಸಾಕು. ಸೊ ಹಾಗೆ ಏನು ಹೇಳ್ತಿದ್ದೆ, ಲೋಹವತ್ ಉದಾಹರಣೆ. ಮೇಲ್ನೋಟಕ್ಕೆ ಮಾತ್ರ ಆ ಲೋಹ ಅಗ್ನಿ ಅಂತ ಕಾಣುತ್ತೆ, ಅದು ಆಗಂತುಕ, ಇದೇ ಮಿಶ್ರಣ ಆಗರ್ದು. ಆದರೆ ಮೂಲತಃ ಆ ಲೋಹ ಏನೋ ತಂಪು, ಅಗ್ನಿಯ ಸ್ಪರ್ಶದಿಂದ ಅದು ಶಾಖವಾಗಿದೆ. ಅಗ್ನಿ ಜ್ವಲನೆ, ಫೈರ್ ಇಸ್ ಗ್ಲೋಯಿಂಗ್ ಬಟ್ ನಾಟ್ ದಿ ಅಯನ್ ಬಾಲ್, ಅದು ತಿಳಿಬೇಕು. ಇದಕ್ಕೆ ಹೆಸರು ಅನ್ಯೋನ್ಯ ಅಧ್ಯಾಸ. ಇದು ತಪ್ಪು ಕಲ್ಪನೆ. ಎಲ್ಲಾಗಿದೆ ಅದು? ಚಿದಾತ್ಮ ಚೇತಸಃ. ಚೇತಸಃ ಅಂದರೆ ಮನಸ್ಸು, ಅಂತಃಕರಣ. ಚಿದಾತ್ಮ ಅಂದರೆ ಶುದ್ಧ ಚೈತನ್ಯ. ಆ ಶುದ್ಧ ಚೈತನ್ಯ ಹಾಗೂ ಅಂತಃಕರಣದಲ್ಲಿ ಅನ್ಯೋನ್ಯ ಅಧ್ಯಾಸ ಆಗಿರೋದ್ರಿಂದ ಏನಾಗಿದೆ, ಅಜಡಃ ಚ ಜಡವು. ಅಜಡಃ ಅಂದರೆ ಸೆನ್ಷಿಯನ್ಸಿ, ಅರಿವಿನ ಕೇಪಬಿಲಿಟಿ. ಯಾರಿಗಿದೆ ಅರಿವಿನ ಕೇಪಬಿಲಿಟಿ? ಆತ್ಮಕ್ಕಿದೆ, ಶುದ್ಧ ಚೈತನ್ಯಕ್ಕಿದೆ. ಜಡ ಅಂದರೆ ಅಂತಃಕರಣ. ಈ ಜಡತ್ವ ಹಾಗೂ ಅಜಡತ್ವ ಮಿಶ್ರಣಗೊಂಡಿರೋದ್ರಿಂದ ಅಹಂಕಾರವೇ ತಾಂಡವವಾಡ್ತಿದೆ. ಶುದ್ಧ ಚೈತನ್ಯವನ್ನು ನಾನು ಅಂತ ಮರೆತುಬಿಟ್ಟಿದ್ದೀವಿ. ಅದೇ ಅನ್ಯೋನ್ಯ ಅಧ್ಯಾಸ. ಏನು ಮಾಡ್ಬೇಕು ಸ್ವಾಮಿ ಹಾಗಿದ್ರೆ? ವಾಟ್ ಈಸ್ ದಿ ಫೈನಲ್ ಟೇಕ್ ಅವೇ? ಈ ಮ್ಯಾನೇಜ್ಮೆಂಟ್ ಕೋರ್ಸಲ್ಲೆಲ್ಲ ಹೇಳ್ತಾರಲ್ಲ, 2 hours ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ಮೇಲೆ ವಾಟ್ ಈಸ್ ದಿ ಫೈನಲ್ ಟೇಕ್ ಅವೇ? ಏನಿಲ್ಲ, ಪರ್ಸ್ಪೆಕ್ಟಿವ್ ಚೇಂಜ್. ವೇದಾಂತದಲ್ಲಿ ಹೇಳೋದು ಅದೇ ಅಲ್ಲೂ ಹೇಳೋದು. ಕಾಗ್ನಿಟಿವ್ ಚೇಂಜ್ ಅಂತಾರೆ ಅವರು. ಕಂಪ್ನಿನೇ ಇದೆ, ಕಾಗ್ನಿಸೆಂಟ್ ಅಲ್ವಾ ಕಂಪ್ನಿ. ಕಾಗ್ನಿಟಿವ್ ಚೇಂಜ್. ವೇದಾಂತ ಏನು ಮಾಡುತ್ತೆ ನಿಮಗೆ? ತೊಂದರೆಗಳನ್ನೆಲ್ಲ ಹೋಗಿಸಲ್ಲ, ನಿಮ್ಮ ಬುದ್ಧಿಯನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ. ಅದನ್ನು ತಿಳಿಬೇಕು. ಲೋಹ ಹಾಗೂ ಅಗ್ನಿಯ ಮಿಶ್ರಣದಿಂದ
ನಿಮಗೆ ಲೋಹ ಅಗ್ನಿಯತ್ವ ಸ್ವಾಭಾವಿಕವಾಗಿ ಆಗಲ್ಲ, ಅದನ್ನು ತಿಳಿ ಅಂತ ಹೇಳ್ತಿದೆ. ಹಾಗೆ ವೇದಾಂತದಲ್ಲಿ ಅನ್ಯೋನ್ಯ ಅಧ್ಯಾಸವನ್ನು ಬೇರ್ಪಡಿಸ್ಕೋ, ನೀನು ಯಾರು ಅಂತ ತಿಳಿ, ಅದನ್ನು ಚೇಂಜ್ ಮಾಡ್ಕೊ ಅಷ್ಟೆ. ಶಿಫ್ಟಿಂಗ್ ದ ಥಿಂಕಿಂಗ್, ಮನಸ್ಸು ಬದಲಾವಣೆ ಆಗಬೇಕು. ಮುಂದೆ 42ರಿಂದ 51ನೇ ಶ್ಲೋಕದವರೆಗೂ ನಿಧಿಧ್ಯಾಸನ ಶ್ಲೋಕಗಳು. ಇಲ್ಲಿವರೆಗೂ ಏನಾಯಿತು? ಪಾಠ ಆಯಿತು. ಶ್ರವಣವನ್ನು ಹೇಳಿ ಆಯಿತು. ಶ್ರವಣ ಅಂದರೆ ಆತ್ಮದ ಲಕ್ಷಣವನ್ನು ರಾಮಚಂದ್ರಮೂರ್ತಿ ತೋರಿಸ್ಕೊಟ್ಟಿದ್ದಾಯಿತು. ಸಂಶಯ ಬರಬಾರ್ದು ಅಂತ ಈ ರೀತಿಯಾಗಿ ಅನ್ಯೋನ್ಯ ಅಧ್ಯಾಸ ಹೇಗಾಗಿದೆ ಅಂತವೂ ತಿಳಿಸಿದ್ದಾಯಿತು. ಶ್ರವಣ ಮನನಕ್ಕಿಂತ ಮುಂಚೆ ಕರ್ಮ ಹಾಗೂ ಉಪಾಸನೆಯನ್ನು ತಿಳಿಸಿದ್ದಾಯಿತು. ಸ್ವಧರ್ಮಾನುಷ್ಠಾನದಿಂದ ತಿಳಿಸ್ಕೊಂಡು ಬಂದಿದ್ದಾಯಿತು. ಈಗ ವೇದಾಂತದ ಕೊನೆಯ ಹಂತ 42ರಿಂದ 51ರವರೆಗೂ ನಿಧಿಧ್ಯಾಸನ ಶ್ಲೋಕಗಳು.